ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಚಾನಲ್. ಸೊ ರೈಟ್ ನಾವು ನಾನು ಇಲ್ಲೇ ಒಂದು ಪ್ರತ್ಯಂಗಿರ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಏನು ಅಂತ ನೋಡೋಣ. ಸೊ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗೋಂಥ ಆರ್ಚ್ ಇದು. ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಆರ್ಚು. ಆ್ಯಂಡ್ ಇಲ್ಲೇ ವಿಶಾಲವಾದಂಥ ಒಂದು ಜಾಗ ಇದೆ. ನೀವು ಬೇಕಾದರೆ ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. ಆ್ಯಂಡ್ ಇದೆಲ್ಲ ದೇವಸ್ಥಾನದ ಆವರಣ. ಒಳಗಡೆ ಹೋಗೋಣ ಬನ್ನಿ. ಇದು ಟೆಂಪಲ್ ಔಟ್ ಸೈಡ್. ಇಲ್ಲಿ ಕಾಯೆಲ್ಲ ಕಟ್ತಾರೆ. ಏನಾದರೂ ಕೋರಿಕೆ ಇದ್ದರೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಈ ಥರ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು ಎಲ್ಲ ಎಷ್ಟು ಕಾಯಿ ಕಟ್ಟಿಸಿದ್ದಾರೆ, ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಪ್ರತ್ಯಂಗಿರ ದೇವಿಯವರ ಅಮ್ಮನವರ ವಾಹನ ಇದೆ, ಸಿಂಹ. ಆ್ಯಂಡ್ ಇದು ದೇವಸ್ಥಾನದ ಧ್ವಜಸ್ತಂಭ. ಆ್ಯಂಡ್ ಇದು ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು ಯಾಗಶಾಲೆ. ಇದು ದೇವಸ್ಥಾನ. ಇದು ಯಾಗಶಾಲೆಯ ಒಳಗಡೆ. ಇಲ್ಲಿ ಗಣೇಶ ಇದ್ದಾರೆ. ಇಲ್ಲಿ ಶಿವಲಿಂಗ ಐತೆ. ಮತ್ತು ಇಲ್ಲಿ ಮೈಸೂರು ಮಹಾರಾಜರು ಕೂಡ ಬಂದಿದ್ದರು ಈ ದೇವಸ್ಥಾನದ ಉದ್ಘಾಟನೆ ಸಮಾರಂಭಕ್ಕೆ. ಸೊ ಮೈಸೂರು ಮಹಾರಾಜರ ಫೋಟೋನೂ ಇದೆ ಇಲ್ಲಿ. क्षम्पक्षज्वालजिह्वे करळदंष्ट्रे प्रत्यङ्गिरे श्रीं ह्रीं हुं फट् ॐ अप्रजितयै विद्महे प्रत्यङ्गिरायै धीमहि तन्नो देवी प्रचोदयात्. ಹರೇ ರಾಮ. ಇದೇ ಬರುವ 18ನೇ ತಾರೀಕು ಅಮಾವಾಸ್ಯೆ ಬೆಳಗ್ಗೆ 8:24 ನಂತರ ಅಮಾವಾಸ್ಯೆ ಆರಂಭವಾಗುವುದರಿಂದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದ ತೋಟದ ತಪೋವನವಾದಂತಹ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿದೆ. ವಿಶ್ವಾವಸು ನಾಮ ಸಂವತ್ಸರದ ಕೊನೆಯ ಅಮಾವಾಸ್ಯೆ ಭಾಳ ವಿಶೇಷವಾಗಿರ್ತದೆ. ಮರುದಿವಸದನೇ ಯುಗಾದಿ ಹಬ್ಬ. ಹಿಂದಿನಂತೆಲ್ಲ ಮರಿಬೇಕು, ಮುಂದೆ ಸಿಹಿಯನ್ನು ಉಣಬೇಕು. ಕಹಿಯನ್ನು ಮರೆತು ಸಿಹಿಯನ್ನು ಉಣ್ಣೋದ್ರಿಂದ ಈ ಅಮಾವಾಸ್ಯೆಯಂದು ಕಹಿಯನ್ನು ಮರೆಯುವುದಕ್ಕೋಸ್ಕರವಾಗಿ ವಿಶೇಷವಾಗಿ ಪ್ರತ್ಯಂಗಿರಾ ದೇವಿ ಹೋಮ ಎಲ್ಲ ಜರುಗ್ತದೆ. ತಾವೆಲ್ಲರೂ ಬನ್ನಿ, ವೀಕ್ಷಣೆ ಮಾಡಿಕೊಳ್ಳಿ, ಪ್ರತ್ಯಂಗಿರಾ ದೇವಿ ಹೋಮದಲ್ಲಿ ಪಾಲ್ಗೊಳ್ಳಿ. ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ. ತಾಯಿಯಾದಂತಹ ಪ್ರತ್ಯಂಗಿರಾ ದೇವಿಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಂಗಳವಾರ ಶುಭವಾಸ್ತು. ಸೊ ಇದಾಗಿತ್ತು ಶ್ರೀ ಪ್ರತ್ಯಂಗಿರ ತಾಯಿ ದೇವಸ್ಥಾನದ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮತ್ತು ಹಾಗೆ ನಿಮ್ಗೇನಾದರೂ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.